Hello students, welcome to Ishwari Taniksha channel. Students ಒಂದು ಇಂಪಾರ್ಟೆಂಟ್ ಆದ ನೋಟಿಫಿಕೇಷನನ್ನು KEA ಅವರು ರಿಲೀಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನೋಡೋಣ. ಆನ್ ದ ರಿಕ್ವೆಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್, ಆನ್ಲೈನ್ ಪೋರ್ಟಲ್ is once again opened from 6 p.m. on 16th till 10 a.m. on 19th. ಸೊ ಸ್ಟೂಡೆಂಟ್ಸ್ ಆನ್ಲೈನ್ ಪೋರ್ಟಲನ್ನು ಒನ್ಸ್ ಅಗೇನ್ ನಿಮಗೆ ರಿಜಿಸ್ಟ್ರೇಷನ್ಗಂತ ಓಪನ್ ಮಾಡಿದ್ದಾರೆ. ಸೊ ನೀವು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ಕೂಡ ನಿಮಗೆ ಚಾನ್ಸ್ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ. ಸೊ KEAದಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಈ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ವಾಂಟ್ ಟು participate in KEA counseling, you need to register online now. So if you want to get MBBS seat in Karnataka, you have to participate in this KEA counseling. For new registration and to link UG NEET roll number by the already registered UG CET candidates. ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಸೊ ಇನ್ನು ರೋಲ್ ನಂಬರನ್ನು ನೀವು ಎಂಟರ್ ಮಾಡಿಲ್ಲ ಅಂತಂದರೆ ಈಗ ನೀವು ಮಾಡಬಹುದು. Interested candidates who have qualified in UG NEET can register and apply online and pay the fees. So students, ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂತಂದರೆ ಈಗ ಸಹ ಚಾನ್ಸ್ ಇದೆ, ಲಾಸ್ಟ್ ಚಾನ್ಸ್, ನೀವು ಅಪ್ಲೈ ಮಾಡಬಹುದು. ಮೋರ್ ಡೀಟೇಲ್ಸ್ ಕ್ಯಾನ್ ಬಿ ಒಬ್ಟೇನ್ಡ್ ಇನ್ KEA ವೆಬ್ಸೈಟ್. ಸೊ ವೆರಿಫಿಕೇಷನ್ OCI, PIO, NRI, foreign nationals and NRI ward and category 2 to category 8 in St. John's Medical College. ಸೊ ಸ್ಟೂಡೆಂಟ್ಸ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ನೀವು ಸೀಟನ್ನು ಕ್ಲೇಮ್ ಮಾಡ್ತಾ ಇದ್ದರೆ ಕ್ಯಾಟಗರಿ 2 ಇಂದ ಹಿಡಿದು ಕ್ಯಾಟಗರಿ 8ವರೆಗೂ, ಎಕ್ಸಾಂಪಲ್ ಲೈಕ್ ರೋಮನ್ ಕ್ಯಾಥಲಿಕ್ ಇರ್ಬೋದು, ಇಲ್ಲ ಅಂತಂದರೆ ಸ್ಟಾಫ್ ಕೋಟಾದಲ್ಲಿ ನೀವು ಕ್ಲೇಮ್ ಮಾಡೋ ಥರ ಇದ್ದರೆ ನೀವು ವೆರಿಫಿಕೇಷನ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. So you should appear in person for verification of document at KEA Malleshwaram on 19th from 11 a.m. to 2 p.m. ಸೊ ಸ್ಟೂಡೆಂಟ್ಸ್ ಇನ್ ಪರ್ಸನ್ ಅಂದರೆ ನೀವು ಡೈರೆಕ್ಟಾಗಿ ಮಲ್ಲೇಶ್ವರಂ ಅಲ್ಲಿರೋ KEAಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವತ್ತು ಅಂತ ನೋಡೋದಾದರೆ ಆನ್ 19th. ಸೊ 11 a.m. ಇಂದ 2 p.m. ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. Candidates who did not attend document verification between 7th to 9th or from 12th to 14th can also appear for verification on 19th with all the relevant original documents as per their eligibility. ಸೊ ಸ್ಟೂಡೆಂಟ್ಸ್ ಇನ್ನೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿದ್ದಿಲ್ಲ ಅಂದರೆ, ಸೊ ಆಲ್ರೆಡಿ ನಿಮಗೆ 2 ಚಾನ್ಸಸನ್ನು ಕೊಟ್ಟಿದ್ದರು. ಸೊ ಆನ್ 7th ಇಂದ 9th ಇತ್ತು ಮತ್ತು 12th to 14th ಇತ್ತು. ಸೊ ನೀವು ಅವಾಗ ಅಟೆಂಡ್ ಆಗಿಲ್ಲ ಅಂದರೆ ಈಗ ನೀವು ಅಟೆಂಡ್ ಮಾಡಬಹುದು. ಪ್ಲೀಸ್ ನೋಟ್ ದ್ಯಾಟ್ ದಿಸ್ ಇಸ್ ದ ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್ ಪ್ರೊವೈಡೆಡ್ ಟು ಕ್ಯಾಂಡಿಡೇಟ್ಸ್ ಫಾರ್ ರಿಜಿಸ್ಟ್ರೇಷನ್. ಸೊ ಸ್ಟೂಡೆಂಟ್ಸ್ ಲಾಸ್ಟ್ ಡೇಟು ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಲಾಸ್ಟ್ ಟೈಮ್. ಇಫ್ ಯು ಹ್ಯಾವ್ ನಾಟ್ ರಿಜಿಸ್ಟರ್ ನೌ ಆ್ಯಂಡ್ ಅಟೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ 19th in person. You have to go in person with all the original documents to KEA which is located at Malleshwaram. So ಅರ್ಥ ಆಗಿದೆ ಅಂತ ಅನ್ಕೊತೀನಿ. So students, I'll meet you in the next video. All the very best.